ನೋಡಿ ನಾವು ನಿನ್ನೆ ತಾನೇ ಹೇಳಿದ್ವಿ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆಗಳು ಎದುರಾಗ್ತಾ ಇದ್ದಾವೆ। ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿತ್ತು। ಆದ್ರೆ ಇದೀಗ ಮತ್ತೆ ವೈದ್ಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ। ಸರ್ಕಾರಿ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದ ಸರ್ಕಾರಿ ವೈದ್ಯರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ವೈದ್ಯರು ಒತ್ತಾಯವನ್ನ ಮಾಡ್ತಿದ್ದಾರೆ। ಆರೋಗ್ಯ ಇಲಾಖೆಗೆ ತಲೆಬಿಸಿಯಾಗಿದೆ ವೈದ್ಯರ ಬೇಡಿಕೆ। ವೈದ್ಯರಿಂದ ಸರ್ಕಾರಕ್ಕೆ ಮಾರ್ಚ್ 11ರವರೆಗೆ ಡೆಡ್ಲೈನ್ ಅನ್ನ ಕೂಡ ಕೊಡಲಾಗಿದೆ। ಪ್ರತಿಭಟನೆ ನಡೆಸಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೂಡ ಒಂದ್ ಕಡೆನಲ್ಲಿ ವೈದ್ಯರಿಗೆ ಕೊಟ್ಟಿದ್ದಾರೆ। ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಇಲಾಖೆ 15 ಪ್ರಮುಖ ಬೇಡಿಕೆ ಈಡೇರಿಕೆಗೆ ವೈದ್ಯರು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು। ವೈದ್ಯರು ನೌಕರರಿಂದ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ। ಒಪಿಡಿ ಬಂದ್ ಮಾಡಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನ ಕೊಡಲಾಗಿದೆ। ಬೇಡಿಕೆಗಳನ್ನ ಇಟ್ಟಿದ್ದಾರೆ। ಒಟ್ಟು 11 ಬೇಡಿಕೆಗಳನ್ನ ಇದೀಗ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು ವೈದ್ಯರು। ಸಾಲು ಸಾಲು ಪ್ರತಿಭಟನೆಗಳು ಸರ್ಕಾರಕ್ಕೆ ಎದುರಾಗ್ತಾ ಇದೆ। ಇದೀಗ ಮೊದಲನೇದಾಗಿ ವೈದ್ಯರು ಪ್ರತಿಭಟನೆಗೆ ಇಳಿದಿದ್ದಾರೆ। ವೈದ್ಯರಿಂದ ಸರ್ಕಾರಕ್ಕೆ ಮಾರ್ಚ್ 11ರವರೆಗೆ ಡೆಡ್ಲೈನ್ ಅನ್ನ ಕೂಡ ಕೊಡಲಾಗಿದೆ। ಪ್ರತಿಭಟನೆ ನಡೆಸಿದ್ರೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಒಂದ್ ಕಡೆನಲ್ಲಿ ಆರೋಗ್ಯ ಇಲಾಖೆ ವೈದ್ಯರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ। ಈ ಸಂದರ್ಭದಲ್ಲಿ ಸರ್ಕಾರದ ಎದುರುಗಡೆ ಪ್ರಮುಖವಾಗಿ 15 ಬೇಡಿಕೆಗಳನ್ನ ಕೂಡ ವೈದ್ಯರು ಮುಂದಿಟ್ಟಿದ್ದಾರೆ। ಈ 15 ಬೇಡಿಕೆಗಳನ್ನ ಸರ್ಕಾರ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೋದನ್ನ ನೋಡಬೇಕು। ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ವೈದ್ಯರು ನೌಕರರು ಎಲ್ಲರೂ ಕೂಡ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು। ಒಪಿಡಿ ಬಂದ್ ಮಾಡಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ। ನೀವು ಪ್ರತಿಭಟನೆ ಮಾಡಿದ್ರೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಒಂದ್ ಕಡೆನಲ್ಲಿ ಆರೋಗ್ಯ ಇಲಾಖೆ ಕೂಡ ವೈದ್ಯರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ। ಪ್ರಮುಖ ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಔಷಧಗಳ ಸರಬರಾಜು ಆಗಬೇಕು ಅಂತ ಹೇಳಿದೆ। ಇದು ಒಪ್ಪುವಂತ ಮಾತು। ಆದ್ರೆ ಇನ್ನು ಉಳಿದಂತ ಬೇಡಿಕೆಗಳೇನಿದೆ ಆ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅದು ಇರುವಂತಹ ಕ್ವಶನ್ ಮಾರ್ಕ್। ವೃಂದ ನೇಮಕಾತಿ ನಿಯಮಗಳನ್ನ ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡುವುದು, ಇಲಾಖೆಯ ಎಲ್ಲಾ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಿಸುವುದು, ಕಳೆದ 5 ವರ್ಷಗಳಿಂದ ತಡೆ ಹಿಡಿಯಲಾದಂಥ ಮುಂಬಡ್ತಿಯನ್ನ ನೀಡಬೇಕು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು। ಉನ್ನತ ವ್ಯಾಸಂಗ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶವನ್ನ ಮಾಡಿಕೊಡುವಂಥದ್ದು। ಇನ್ನು ಕೇಂದ್ರ ಪುರಸ್ಕೃತ ಯೋಜನೆಯಡಿ 6000 ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ವೇತನ ಭತ್ಯೆ ನೀಡೋದು, ಈ ಎಲ್ಲಾ ಪ್ರಮುಖ ಬೇಡಿಕೆಗಳನ್ನ ಇದೀಗ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು। ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ। ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ। ರವಿಚಂದ್ರ, ನಾವು ನಿನ್ನೆ ತಾನೇ ಹೇಳಿದ್ವಿ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆಗಳು ಎದುರಾಗ್ತಾ ಇದ್ದಾವೆ। ಇದೀಗ ಇಂದು ಸರ್ಕಾರಿ ವೈದ್ಯರು ಪ್ರತಿಭಟನೆಗೆ ಇಳಿದಿರುವಂತದ್ದು, ಪ್ರತಿಭಟನೆ ಯಾವ ರೀತಿಯಾಗಿ ಹೋಗ್ತಾ ಇದೆ, ಯಾವೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ರಾಜ್ಯ ಸರ್ಕಾರಿ ವೈದ್ಯರಿಗೆ ಮಾರ್ಚ್ 11ರಿಂದ ಮುಷ್ಕರ ನಡೆಸಲು ನಿರ್ಧರಿಸಿದ್ದಾರೆ। ಸರ್ಕಾರ ಜೊತೆ ಮಾತುಕತೆ ವಿಫಲವಾದ ನಂತರ ಈ ನಿರ್ಧಾರ ಕೈಗೊಂಡಿದ್ದಾರೆ। ಮುಷ್ಕರ 2 ಹಂತದಲ್ಲಿ ನಡೆಯಲಿದೆ। ಮೊದಲ ಹಂತದಲ್ಲಿ ಮಾರ್ಚ್ 11ರಿಂದ 15ರವರೆಗೆ ಒಪ್ಪಿಡಿ ಸಿದ್ಧಗೊಳಿಸಿದೆ। ಎರಡನೇ ಹಂತದಲ್ಲಿ ಮಾರ್ಚ್ 10ರಿಂದ ಅನಿರ್ದಿಷ್ಟವಾಗಿ ಕರ್ತವ್ಯಕ್ಕೆ ಗೈರಾಗುವ ಮೂಲಕ ಮುಷ್ಕರ ಮಾಡಲಿದ್ದಾರೆ। ಇವರ ಪ್ರಮುಖ ಬೇಡಿಕೆಗಳು ಏನೆಂದರೆ, ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಕಾಲಕ್ಕೆ ಸಮವಾಗಿ ಔಷಧ ಸರಬರಾಜು ಆಗಬೇಕು, ವೃದ್ಧ ಮತ್ತು ನೇಮಕಾತಿ ನಿಯಮಗಳ ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡಬಹುದು, ಮತ್ತು ಇಲಾಖೆಯ ಎಲ್ಲಾ ವೃದ್ಧಗಳ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವುದು, ಕಳೆದ 5 ವರ್ಷಗಳಿಂದ ತಡೆ ಹಿಡಿಯಲಾದ ಮುಂಬಡ್ತಿಯನ್ನು ನೀಡುವುದು, ಉತ್ಪನ್ನ ವ್ಯಾಸಂಗ ಸ್ನಾತಕೋತ್ತರ ವ್ಯಾಸಂಗ ಅವಕಾಶ ಮಾಡಬೇಕು, ಕೇಂದ್ರದ ಪುರಸ್ಕೃತ ಯೋಜನೆ ಅಡಿಯಲ್ಲಿ 6000 ನೌಕರರಿಗೆ ಪ್ರತಿ ತಿಂಗಳು ಮೊದಲ ವಾರದಲ್ಲಿ ವೇತನ ಭತ್ಯೆ ನೀಡುವುದು, ಖಾಲಿ ಇರುವ ವೈದ್ಯರ ಅರೆ ವೈದ್ಯರ ಹುದ್ದೆಯನ್ನು ಕೂಡಲೇ ಭರ್ತಿ ಮಾಡಬೇಕು। ಮುಷ್ಕರದಿಂದ ರಾಜ್ಯದ ಜನರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ। ಸರ್ಕಾರದ ಮತ್ತು ವೈದ್ಯರ ನಡುವೆ ಶೀಘ್ರ ಮಾತುಕತೆ ನಡೆಯಬೇಕೆಂಬ ಮನವಿ ಎಲ್ಲೆಡೆ ಕೇಳಿ ಬರ್ತದೆ ಸುಕನ್ಯಾ। ಇಲ್ಲವಾದ್ರೆ ರೋಗಿಗಳ ಪರಿಸ್ಥಿತಿ ಈಗ ತುಂಬಾನೇ ಗಂಭೀರ ಆಗ್ಬೋದು ಮುಂದಿನ ತಿಂಗಳಲ್ಲಿ। ಯಾಕಂದ್ರೆ ಸಾಲು ಸರದಿ ಪ್ರೊಟೆಸ್ಟ್ ನಲ್ಲಿ ವೈದ್ಯರು ಕೂಡ ಪ್ರೊಟೆಸ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗ್ಬೋದು ಸುಕನ್ಯಾ। ರವಿಚಂದ್ರ, ಇನ್ನೊಂದ್ ಕಡೆನಲ್ಲಿ 11 ದಿನಗಳ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ ವೈದ್ಯರು ಸರ್ಕಾರಕ್ಕೆ। ಈಗಾಗಲೇ ನಿರುದ್ಯೋಗಿಗಳ ಸಮಸ್ಯೆ ಕುರಿತಾಗಿ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ। ಇದನ್ನ ಹೊರತುಪಡಿಸಿ ಇದೀಗ ವೈದ್ಯರು ಇಡ್ತಾ ಇರುವಂತ ಈ ಬೇಡಿಕೆಗಳಿಗೆ 11 ದಿನದಲ್ಲಿ ಯಾವ್ದಾದ್ರು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ಯಾ?
ಸುಕನ್ಯಾ ಅಂದ್ರೆ ಇವರು ಆರೋಗ್ಯ ಸಚಿವರು ಗುಂಡೂರಾವ್ ಅವರು ಕರೆದಿದ್ರು ಮಾತುಕತೆಗೆ ವೈದ್ಯರಿಗೆ. ವೈದ್ಯರು ಯಾವ್ದೇ ಸ್ಪಂದಿಸ್ಲಿಲ್ಲ ಅವರಿಗೆ. ಅವ್ರು ಕರೆದಂತ ಮಾತುಕತೆಗೆ ಇವರು ಹೋಗಿರೋ ಕಾರಣದಿಂದ ಇವಾಗ ಇವರು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಸುಕನ್ಯಾ. ಈ ಮಾರ್ಚ್ 11ರಂದು ಭಾರಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಸುಕನ್ಯಾ. ಧನ್ಯವಾದಗಳು ರವಿಚಂದ್ರ ಹೆಚ್ಚಿನ ಮಾಹಿತಿಗಾಗಿ.